ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನಲ್ಲಿ ಮಾರನಬಸರಿ ಗ್ರಾಮದಲ್ಲಿ ಶ್ರೀ ಸಮುದಾಯ ಭವನ ಭೂಮಿ ಪೂಜಾ ಸಮಾರಂಭ ನೆರವೇರಿಸಿದ್ದಾರೆ. ಭೂಮಿ ಪೂಜೆ ನೆರವೇರಿಸಿದ ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜನಪ್ರಿಯ ಶಾಸಕರಾದ ಜಿಎಸ್ ಪಾಟೀಲ್, ಶ್ರೀ ಮಣಿಪುರ ಶಿವಮೂರ್ತಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹಿರೇಮಗಡಿ ಸೊರಬ ತಾಲೂಕು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದರು. ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಸಿದ್ದನಗೊಳ್ಳ ನೇತೃತ್ವವನ್ನ ವಹಿಸಿದರು. ಶ್ರೀ ಮಿಥುನ್ ಜಿ ಪಾಟೀಲ್ ಅಧ್ಯಕ್ಷರು, ರೋಣ ತಾಲೂಕು ಗ್ಯಾರಂಟಿ ಸಮಿತಿ ಶರಣಪ್ಪ ಬೆಟಗೇರಿ ಅಧ್ಯಕ್ಷರು, ನರೇಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎಂಎಸ್ ದಡೆ ಸೂರ್ಮಠ, ಯೂಸುಫ್ ಇಟ್ಗಿ, ಬೇಬಿ ಸೋಮನ್ ಕಟ್ಟಿಮಠ, ಅಂದಪ್ಪ ಬಿಚ್ಚೂರ್, ಹನುಮಂತ ಅಬ್ಬಿಗೇರಿ, ಅಡವೆಪ್ಪ ಜಿಗಳೂರ್, ವೀರಣ್ಣ ನಿಡಗುಂದಿ, ಸಂಗಪ್ಪ ಹದಿಮನಿ, ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಶ್ರೀ ಚಂದ್ರಶೇಖರ್ ಕಂದಕೂರು, ಮುಷಿಗೇರಿ ಪಿಡಿಒ ಮಂಜುನಾಥ ಮೇಟಿ, ವೀರಣ್ಣ ಸಾಕ, ಪ್ರವೀಣ್ ಸರ್ವಿ ಸೇರಿದಂತೆ ಮಾರನಬಸರಿ ಗ್ರಾಮದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ, ಗದಗ. ಆದರೆ ಬಹಳಷ್ಟು ಬದಲಾವಣೆ. ಇವತ್ತು ಅವರು ಅಜ್ಜನ ಮೇಲೆ ಏನಿಟ್ಟಂತ ಪ್ರೀತಿ, ಅಜ್ಜನ ವಿಚಾರಗಳನ್ನ ಇವತ್ತು ಅವರು ಬಹಳ ಜವಾಬ್ದಾರಿಯಿಂದ ಇವತ್ತು ಅವರು ತೆಗೆದುಕೊಂಡು ಇವತ್ತು ನಮ್ಮ ಸಿದ್ದಯ್ಯಜ್ಜನ ಮಠದ ಎಲ್ಲ ಸದ್ಭಕ್ತರಿಗೆ ಇವತ್ತು ಅವರು ಏನು ನನಗನ್ನಿಸ್ತೀವಿ, ಸಿದ್ದಯ್ಯಜ್ಜನವರು ಯಾರ್ಯಾರಿಗಿನ್ನ ಆಶೀರ್ವಾದ ಮಾಡೋದು ಸ್ವಲ್ಪ ಬಿಟ್ಟು ಹೋಗಿದ್ರು, ಅವನ್ನೆಲ್ಲ ಆಶೀರ್ವಾದವನ್ನು ಪೂರೈಸ್ತಕ್ಕಂಥ ಒಂದು ಶಕ್ತಿ ಇವತ್ತು ನಮ್ಮ ಅಜ್ಜವ್ರ ಹತ್ರ ಐತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕಂಥವರು ಇವತ್ತು ತಮ್ಮ ಊರಿದು ಮಾರನಬಸರಿ ಗ್ರಾಮ ಅಲ್ಲಿ ಆರಾಮದಾರ. ಈಗ ಅವ್ರು ಸಿದ್ದನಕೊಳದಾಗ ಈಗ ಹೇಳಿದ್ರು ಭಕ್ತರು, ಈಗ ನಾವು ಎದಕ್ಕೂ ಇದಿಲ್ಲ, ಭಾಳ ಅಂದ್ರೆ ಒಂದಿಷ್ಟು ಮಂದಿ ಇಲ್ಲಿಯವರು, ನಮ್ಮ ನಿಡಗುಂದಿಯವರು, ಅವರು ಇವರು ಹೋಗಿರ್ಬೋದು ನಾವು. ಆದರೆ ಅಲ್ಲಿ ನಾವೆಲ್ಲ ನೋಡಿದಾಗ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಯಾವ ಜಾಗ ನೋಡೋದಿಲ್ಲ, ಎಲ್ಲ ಕಡೆಯಿಂದ ಆ ಭಕ್ತರು ಅಲ್ಲಿ ಸಾಧು ಈ ವಿಚಾರದಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ನಾವೆಲ್ಲ ನೋಡಿದ್ದೇವೆ. ಅದಕ್ಕೆ ಅಂಥ ಒಂದು ಶಕ್ತಿಯನ್ನು ಇವತ್ತು ಸಿದ್ದಯ್ಯನವರು ಅವರಿಗೆ ದಯಪಾಲಿಸಿದ್ದಾರೆ. ಅವರು ಅದಕ್ಕೆ ಅದನ್ನು ಅವ್ರಿಗೇನು ಇದನ್ನಾಯ್ತು ಏನೋ, ನಮ್ದು ಇದೊಂದು ಹಳೆ ಮನೆ, ನಮ್ಮ ಕುಟುಂಬದ ಮನೆ, ಈ ಮನೆ ನಮ್ಗೆ ಮತ್ತು ಅಜ್ಜನ ಅಮ್ಮನ ಗದಿಗೆ ಇಲ್ಲಿ ನಾವು ಸ್ಥಾಪನೆ ಮಾಡಿ ಸಮುದಾಯ ಭವನ ಅಂತ ವಿಚಾರ ಕೇಳಿಲ್ಲ ಅವರು. ಇಲ್ಲಿ ಒಂದು ಅವ್ರ ಗದ್ದಿಗೆ ಸ್ಥಾಪನೆ ಆಗ್ಬೇಕು. ಬಹುಶಃ ಇಲ್ಲಿ ಎಲ್ಲರೂ ಯಾರಿಗೆ ಪ್ರೀತಿ ಅನ್ನಿಸ್ತೈತೆ ಅವರೆಲ್ಲ ಅಲ್ಲಿಗೆ ಮೊದಲು ಇಲ್ಲೆಲ್ಲ ಪೂಜೆ ನಡೀತಿದ್ದು ಅಂತ ಹೇಳಿದ್ರು. ಈಗ ಅವಕ್ಕೆಲ್ಲ ಮತ್ತೆ ಕಾಲ ಹೋದಂಗೆ ಅದು ಆಗೈತೆ. ಅದು ನಮಗೆ ಇವತ್ತು ಪುನಃ ಆ ವಿಚಾರ ಬಹುಶಃ ನಮ್ಮ ಭಾರತ ದೇಶದಲ್ಲಿ ಅಂದರೆ ಅತಿಶಯೋಕ್ತಿ ಆಗಕ್ಕಿಲ್ಲ. ಒಂದು ಭಾವೈಕ್ಯದ ರೀತಿಯಲ್ಲಿ ಇವತ್ತು ನಮ್ಮ ಮಾರನಬಸರಿ ಹಿಂದೂ ಮುಸಲ್ಮಾನರ ಭಾವೈಕ್ಯತೆ ಎಲ್ಲಾದರೂ ನಡೆದಿದೆ ಅಂದರೆ ಅದು ಮಾರನಬಸರಿ ಗ್ರಾಮದಲ್ಲಿ ನಡೆದಿದೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅದಕ್ಕಿಂತ ಸಂದರ್ಭದಲ್ಲಿ ಇವತ್ತು ನಮಗೆ ಮಾರನಬಸರಿ ಗ್ರಾಮದ ಮೇಲೆ ಭಾಳ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡಿದ್ರು ನಾನು. ಆದರೆ ಕೆಲವು ವಿಚಾರಗಳಿಂದ ನಮಗೆ ರಾಜಕೀಯವಾಗಿ ಹಿನ್ನಡೆಯೂ ಆಕಿತ್ತು ನಾನು. ಆದರೆ ಇತ್ತೀಚೆಗೆ ಏನು ಮಾಡಿಬಿಟ್ರು, ಒಂದು ಪವಾಡ ರೀತಿಯಲ್ಲಿ ಈ ನಡೆದಂಥ 3-4 ಚುನಾವಣೆಯಲ್ಲಿ ನನಗೆ ಭಾಳ ದೊಡ್ಡ ಆಶೀರ್ವಾದ ಮಾಡಿದಂಥ ಮಾರನಬಸರಿ ಗ್ರಾಮ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅಂಥ ಗ್ರಾಮದಲ್ಲಿ ಇಂಥ ಒಂದು ಪುಣ್ಯ ಕಾರ್ಯ ಈಗ ನಾವು ನೋಡಿದ್ವಲ್ಲ. ಇವತ್ತೇನು ಸಿದ್ದನಕೊಳ್ಳ ಇವತ್ತೇನಾದರೂ ಅವರ ತಪಸ್ಸಿನ ಶಕ್ತಿ ಅವರಲ್ಲಿ ಪೂಜ್ಯ ಸಿದ್ದಯ್ಯಜ್ಜನವರ ಅಲ್ಲಿರ್ತಕ್ಕಂಥ ಸಮಾಜದ ಕಳಕಳಿ ಇವತ್ತು ಅದು ಒಂದು ದೊಡ್ಡ ಪುಣ್ಯಕ್ಷೇತ್ರ ಆಗಿ ಹೊರಹೊಮ್ಮಿದೆ. ಇವತ್ತು ಅಂಥವರ ವಿಚಾರಧಾರೆಗಳು ಈಗ ಯಾರು ನಾವು ಊಹೆ ಮಾಡಿದ್ದಿಲ್ಲ. ನಮ್ಮ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಅವರು ನಮ್ಮ ಸಿದ್ದಯ್ಯಜ್ಜನವರ
ಆ ಒಂದು ಪೀಠದ ಅಧ್ಯಕ್ಷರಾಗಿ ಇಂಥ ಒಂದು ದೊಡ್ಡ ಕಾರ್ಯ ಮಾಡ್ತಾರಂತೇಳಿ ಬಹುಶಃ ನಾವೆಲ್ಲ ಅವರು ಸಣ್ಣವರಿದ್ದಾಗ ನಾವೆಲ್ಲ ನೋಡಿದ